ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC 2020-21 ಪರೀಕ್ಷಾ ಸರಣಿ 28 ಡಿಸೆಂಬರ್ರಂದು ಮೊದಲ ಶಿಫ್ಟ್ ಪರೀಕ್ಷೆ ನಡೆದಿದೆ. ಅದರಲ್ಲಿ ಬಂದಂಥ GS ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ಪ್ರಶ್ನೆ ಮತ್ತು ಉತ್ತರಗಳು ಎಲ್ಲ RRBಗಳಿಂದ ಆಯ್ದಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಅಂದರೆ ಬೆಂಗಳೂರು ಸೇರಿದಂತೆ ಇತರ ಎಲ್ಲ RRBಗಳಲ್ಲಿ ಝೋನ್ಗಳಲ್ಲಿ ಏನು ಎಕ್ಸಾಮ್ ನಡೆದಿದೆ ಅದರಿಂದ ಆಯ್ದಂಥ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿರ್ತವೆ. ಸೊ ಇಲ್ಲಿ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಬರೀ ಪ್ರಶ್ನೆ ಉತ್ತರಗಳನ್ನು ನೋಡೋದು ಬೇಡ, ಡಿಸ್ಕಸ್ ಮಾಡೋಣ ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ನಾವು ಇದ್ರ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇದನ್ನೆಲ್ಲ ನಾನು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಹೋಗಿ ಜಾಯ್ನ್ ಆಗಿ ಅಲ್ಲಿ ಡಿಸ್ಕಷನ್ಸ್ ಮಾಡ್ಬೋದು. ಜೊತೆಗೆ PDF ನೋಟ್ಸ್ಗಳನ್ನು ಪಡೆದುಕೊಳ್ಳಬಹುದು. PDF ವೆಬ್ಸೈಟಲ್ಲೂ ಕೂಡ ಇರ್ತದೆ. ಪ್ರತಿದಿನ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಕ್ವೆಶನ್ಸ್ ಮತ್ತು ಆನ್ಸರ್ಸನ್ನು ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗಾದ್ರು ಡೌಟ್ ಇದ್ದರೆ ಹೋಗಿ ಕ್ವೆಶನ್ಸ್ ಮತ್ತು ಆನ್ಸರ್ಸನ್ನು ಅಲ್ಲಿ ನೋಡ್ಕೋಬೋದು. ಸೊ ವಿಡಿಯೋವನ್ನು ನಾವು ಶುರು ಮಾಡೋಣ. ಆಯ್ದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಕಂಪ್ಯೂಟರ್ನ ಬ್ರೈನ್ ಎಂದು ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಕಂಪ್ಯೂಟರ್ನ ಬ್ರೈನ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? CPU ಕಂಪ್ಯೂಟರ್ನ ಬ್ರೈನ್ ಅಂತ ಕರೀತಾರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನಿಂದ ನಿಮಗೆ ಕನಿಷ್ಠ 2 ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಒಂದು ಶಿಫ್ಟ್ನಿಂದ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಮಾತ್ರ ಸಿಕ್ಕಿರೋದು. ಇನ್ನೊಂದಿಷ್ಟು ಪ್ರಶ್ನೆಗಳು ಸಿಕ್ಕಿದ್ರೆ 2ನೇ ಶಿಫ್ಟಲ್ಲಿ ನಾನು ಸೈನ್ಸ್ ಪ್ರಶ್ನೆಗಳನ್ನು ಜೊತೆ ಇನ್ನೊಂದಿಷ್ಟು GK ಪ್ರಶ್ನೆಗಳನ್ನು ಅಪ್ಡೇಟ್ ಮಾಡ್ತೀನಿ. ಆವಾಗ ಉಳಿದಂಥ ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ಳೋಣ. ಸೊ CPU ಕಂಪ್ಯೂಟರ್ನ ಬ್ರೈನ್ ಅಂತ ಕರೀತಾರೆ. CPUನ ಫುಲ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ ವಿಷಯಕ್ಕೆ ಬಂದರೆ ಅದರ ಬೇಸಿಕ್ಸ್ ಜೊತೆಗೆ ಎಕ್ಸ್ಪ್ಲನೇಷನ್ ಫಾರ್ಮ್ಸ್ ಏನಿರ್ತವೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೈನ ಧರ್ಮದ ಬಗ್ಗೆ ಪ್ರಶ್ನೆ ಇದೆ. ಜೈನ ಧರ್ಮದ ಮೊದಲ ತೀರ್ಥಂಕರರ ಹೆಸರೇನು ಅಂತ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋಂಗೆ ಮೊದಲ ತೀರ್ಥಂಕರರು ಆದಿನಾಥ ಅಥವಾ ಋಷಭನಾಥ ಅಂತವನ್ನು ಕರೀತಾರೆ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು ಜೈನ ಧರ್ಮದ ಕೊನೆ ಹಾಗೂ 24ನೇ ತೀರ್ಥಂಕರ ಮಹಾವೀರ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ RRB ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ನಿರಂತರವಾಗಿ ಬರ್ತಾ ಇವೆ. ಹಾಗಾಗಿ ಆ 2 ಧರ್ಮಗಳ ಕುರಿತಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಮುಖ್ಯಸ್ಥರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳುವಂಥದ್ದು ಅನಿವಾರ್ಯತೆ ಇದೆ. ಮಹಾವೀರನ ಕುರಿತಾಗಿ ಕಳೆದ RRB ಗ್ರೂಪ್ ಡಿ ಪರೀಕ್ಷೆ 2018ರಲ್ಲಿ ನಡೆದಿತ್ತು. ಅಲ್ಲಿ ಕೂಡ ಅವರ ಜನ್ಮಸ್ಥಳ ಯಾವ ರಾಜ್ಯದಲ್ಲಿ ಬರುತ್ತೆ ಮತ್ತು ಮೃತ್ಯು ಅದರಲ್ಲಿ ಅದೆಲ್ಲಿ ರಾಜ್ಯದಲ್ಲಿ ಬರ್ತದೆ ಅಂತ ಪ್ರಶ್ನೆಗಳನ್ನು ಕೇಳಿದರು. ಹಾಗಾಗಿ ಅವೆಲ್ಲ ಒಂದು ಸಲ ನೋಡ್ಕೊಳ್ಳಿ. ಸೊ ಮಹಾವೀರನ ಬಗ್ಗೆ ನಾವಿಲ್ಲಿ ಮಾತಾಡ್ತಿದ್ದೀವಿ. ಕ್ರಿಸ್ತ ಪೂರ್ವ 599ರಿಂದ 527 ಅವರ ಕಾಲಾವಧಿ. ಬಿಹಾರದ ವೈಶಾಲಿ ಬಳಿಯ ಕುಂದಗ್ರಾಮ. ಅವರು ಸಾಮಾನ್ಯವಾಗಿ ಸ್ಥಳಗಳನ್ನು ಕೊಡೋದಿಲ್ಲ, ರಾಜ್ಯಗಳನ್ನು ಕೇಳಿಬಿಡ್ತಾರೆ. ಯಾವ ರಾಜ್ಯದಲ್ಲಿ ಜನ್ಮವಾಯಿತು ಅಂತ ಪ್ರಶ್ನೆ ಕೇಳಿಬಿಡ್ತಾರೆ. ಬಿಹಾರ. ಮತ್ತು ನಿರ್ವಾಣ ಅಂದರೆ ಅವರು ಮೃತ್ಯುವಾಗಿದ್ದು ಬಿಹಾರದ ಪಾವಪುರ. ಇಲ್ಲಿ ಎಸ್ಪೆಷಲಿ ಎಕ್ಸಾಮ್ಸಲ್ಲಿ ಪಾವಪುರದ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇನ್ನುಳಿದಂತೆ ಅವರ ಸಮ್ಮೇಳನಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಜೈನ ಧರ್ಮದ 2 ಪ್ರಮುಖ ಸಮ್ಮೇಳನಗಳ ಸ್ಥಳಗಳ ಬಗ್ಗೆ RRBಯಲ್ಲಿ ಪ್ರಶ್ನೆಗಳು ಬಂದಿವೆ. ಸೊ ಇಲ್ಲಿ ಈ RRBಯಲ್ಲಿ ಬಂದಿಲ್ಲದೆ ಇರ್ಬೋದು. ಕಳೆದ RRBಗಳಲ್ಲಿ RRBಯ ಗ್ರೂಪ್ 18 ಗ್ರೂಪ್ ಡಿ 2018ರಲ್ಲಿ ನಡೆದಂಥ ಪರೀಕ್ಷೆಯ ಶಿಫ್ಟ್ಗಳಲ್ಲೂ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೆ. ಆವಾಗಲೂ ಕೂಡ ಪಾಟಲಿಪುತ್ರದ ಬಗ್ಗೆ ಮೊದಲನೇ ಸಮ್ಮೇಳನ ಹಾಗೂ 2ನೇ ಸಮ್ಮೇಳನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮೊದಲ ಹಾಗೂ 2 ಸಮ್ಮೇಳನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದು ಅನಿವಾರ್ಯ. ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು, ಯಾವ ಸ್ಥಳದಲ್ಲಿ ನಡೆದಿತ್ತು, ಯಾವ ಕಾಲದಲ್ಲಿ ನಡೆದಿತ್ತು ಎಲ್ಲವನ್ನು ಕೂಡ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಒಂದು ವಿಷಯ ಬಂದರೆ ಅದಕ್ಕೆ ರಿಲೇಟೆಡ್ ಆಗಿ ಎಲ್ಲ ಇನ್ಫಾರ್ಮೇಷನ್ಸನ್ನು ತಿಳ್ಕೊಬೇಕು. ಯಾಕೆಂದರೆ ಇದೇ ಪ್ರಶ್ನೆ ನೆಕ್ಸ್ಟ್ ಶಿಫ್ಟಲ್ಲಿ ಅಥವಾ ನೆಕ್ಸ್ಟ್ ಡೇ ನಿಮಗೆ ಬರೋದಿಲ್ಲ. ಅದಕ್ಕೆ ರಿಲೇಟೆಡ್ ಆಗಿ ಮತ್ತಿರೋ ಇಷ್ಟು ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟು ಪರಮಾಣು ವಿದ್ಯುತ್ ಸ್ಥಾವರದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಕೂಡುಂಕುಳಂ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತಮಿಳುನಾಡಲ್ಲಿ ಕಂಡುಬರ್ತದೆ. ಭಾರತದ ಅಣುವಿದ್ಯುತ್ ಸ್ಥಾವರಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಶಿಫ್ಟ್ ಬಿಟ್ಟು ಶಿಫ್ಟ್ಗೆ ಬರುವಂಥ ಸಾಧ್ಯತೆಗಳಿದೆ. ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ನೋಡೋದಾದರೆ ಅದರ ಉದ್ದೇಶ ಏನು ಅಂತ ಕೆಲವೊಂದಿಷ್ಟು ವಿಷಯಗಳನ್ನು ಫಸ್ಟು PDF ಕೊಟ್ಟಿದ್ದೀನಿ. ಅದನ್ನು PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಭಾರತದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ 7 ಅಣುವಿದ್ಯುತ್ ಸ್ಥಾವರಗಳು ಮತ್ತು ಅದರ ಸ್ಥಾಪನೆಯಾಗಿದ್ದಂಥ ವರ್ಷ ಹಾಗೂ ಅದರ ಸ್ಥಳವನ್ನು ನಾವೀಗ ನೋಡ್ತಾ ಹೋಗೋಣ. RRB ಜಾಸ್ತಿ ಕೇಳಿರೋದು ತಾರಾಪುರ ಅಣುವಿದ್ಯುತ್ ಕೇಂದ್ರ ಬರೋದು. ಇದು ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ. ಇದು ಮುಂಬೈನ ತಾರಾಪುರದಲ್ಲಿ ಕಂಡುಬರ್ತದೆ. ವೆರಿ ಇಂಪಾರ್ಟೆಂಟು. ಸೊ ಮಹಾರಾಷ್ಟ್ರದ ಮುಂಬೈನ ತಾರಾಪುರ ಸ್ಥಳದಲ್ಲಿ ಈ ತಾರಾಪುರ ಅಣುವಿದ್ಯುತ್ ಸ್ಥಾವರ ಕಂಡುಬರ್ತದೆ. ಇದು ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ. ನೆಕ್ಸ್ಟು ರಾಣಾ ಪ್ರತಾಪ ಸಾಗರವನ್ನು ಕೂಡ RRB ಕೇಳಿದ್ದಾರೆ. ಇದು ರಾಜಸ್ಥಾನದ ಕೋಟಾದಲ್ಲಿ ರಾಣಾ ಪ್ರತಾಪ ಸಾಗರ ಅನ್ನೋ ಸ್ಥಳವಿರುತ್ತೆ, ಅಲ್ಲಿ ಕಂಡುಬರ್ತದೆ. ನೆಕ್ಸ್ಟು ಕಲ್ಪಕಂ ಮತ್ತು ಕುಡುಕುಳಂ 2 ಕೂಡ ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥವು. 2 ಜೋಡಿಯಾಗಿ ನೆನಪಲ್ಲಿಟ್ಕೊಂಡಿರಿ. ನರೋರಾ ಅಣುವಿದ್ಯುತ್ ಸ್ಥಾವರದ ಬಗ್ಗೆ RRB ಪ್ರಶ್ನೆ ಬಂದಿದೆ. ಇದು ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಕಂಡುಬರ್ತದೆ. ಉತ್ತರ ಪ್ರದೇಶ ಅಂತ ನೆನಪಿಟ್ಕೊಂಡ್ರೆ ಸಾಕು ನೀವು. ಕಾಂಕ್ರಪಾರ ಗುಜರಾತ್ನ ಸೂರತ್ನಲ್ಲಿ ಕಂಡುಬರ್ತದೆ. ಗುಜರಾತ್ ರಾಜ್ಯದ ಹೆಸರನ್ನು ನೆನಪಿಟ್ಕೊಂಡ್ರೆ ಸಾಕು. ಕೈಗಾ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ
ಅಣುವಿದ್ಯುತ್ ಸ್ಥಾವರ, ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಸೊ ಕೈಗಾದಿಂದ ಹಿಡಿದು ಮೇಲಿನ ಎಲ್ಲ ವಿದ್ಯುತ್ ಸ್ಥಾವರಗಳ ಬಗ್ಗೆ RRBಯಲ್ಲಿ ಒಂದಲ್ಲ ಒಂದು ಪ್ರಶ್ನೆಗಳು ಬಂದಿವೆ, ಹಾಗಾಗಿ ಎಲ್ಲ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು. ಘೋಷವಾಕ್ಯಗಳ ಬಗ್ಗೆ ಒಂದು ಪ್ರಶ್ನೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಾಲಗಂಗಾಧರ ತಿಲಕ್ ಅವರು. ಫೇಮಸ್ ಆಗಿರೋ ಕ್ವಾಟ್ಸ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. PNBಯ ಕೇಂದ್ರ ಕಚೇರಿ ಎಲ್ಲಿದೆ? PNB ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ. PNB ಸೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ, ಇಂಡಿಯಾ. ಹೆಡ್ ಕ್ವಾರ್ಟರ್ಸು ನವದೆಹಲಿ, ಇಂಡಿಯಾದಲ್ಲಿ ಕಂಡುಬರ್ತದೆ. ಫೌಂಡರ್ಸ್ ಬಂದ್ಬಿಟ್ಟು ದಯಾಳ್ ಸಿಂಗ್ ಮಜಿತಿಯಾ ಮತ್ತು ಲಾಲ್ ಲಜಪತ್ ರಾಯ್. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2020 ಆವೃತ್ತಿ ಎಲ್ಲಿ ನಡೀತು ಅಂತ ಕೇಳಿದರೆ, ಡೆಫಿನೆಟ್ಲಿ ಈ ಕ್ವಶನ್ ರಿಪೀಟ್ ಆಗ್ತದೆ. ಅಂದರೆ ಇದೇ ಪ್ರಶ್ನೆ ಬರಲ್ಲ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಸಂಬಂಧಪಟ್ಟಿರೋಂಗೆ ಪ್ರಶ್ನೆ ಬರ್ತವೆ. ಸೊ ನೀವು ಪೆನ್ನು ಮತ್ತು ನೋಟ್ಸ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಹಿನ್ನೆಲೆ 2018ರಿಂದ ಪ್ರಾರಂಭ ಆಯ್ತಲ್ಲ, ಅದರಿಂದ ಮೊದಲನೇ ಆವೃತ್ತಿ ಎಲ್ಲಿ ನಡೆದಿದ್ದು, ಎರಡನೇದಲ್ಲಿ ನಡೆದಿದ್ದು, ಏನಕ್ಕೆ ನಡೆಸ್ತಾರೆ, ಸೊ ಈ ವರ್ಷ 2020ರಲ್ಲಿ ಯಾವ ರಾಜ್ಯಗಳು ಇದರಲ್ಲಿ ಭಾಗವಹಿಸಿದ್ವು, ಯಾವ ರಾಜ್ಯಕ್ಕೆ ಹೆಚ್ಚು ಪುರಸ್ಕಾರ ಬಂದಿದೆ, ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಸೊ ಈ ಒಂದು ಶಿಫ್ಟಲ್ಲಿ ಈ ಆವೃತ್ತಿಯ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ. ವೆನ್ಯೂ ಕೇಳಿದ್ದಾರೆ. ಅಸ್ಸಾಂ ರಾಜ್ಯದ ರಾಜಧಾನಿ ಗುವಾಹಟಿಯಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2020 ನಡೆದಿದೆ. ಭಾರತದ ಅತಿ ಚಿಕ್ಕ ವಯಸ್ಸಿನ ರಾಷ್ಟ್ರಪತಿ ಎಂದು ಖ್ಯಾತರಾದವರು ಯಾರು? ಅತಿ ಚಿಕ್ಕ ವಯಸ್ಸಿಗೆ ಭಾರತದ ರಾಷ್ಟ್ರಪತಿ ಆದಂಥವ್ರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯ ಕುರಿತು ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಸಂಭಾವನೀಯತೆ. ಅದರಲ್ಲೂ ವಿಶೇಷ ಸ್ಥಾನಮಾನಗಳು ಅಂದರೆ ಅತಿ ಚಿಕ್ಕ ವಯಸ್ಸಿನ, ಅತಿ ದೀರ್ಘಕಾಲದ, ಏಕೈಕ ಮುಸ್ಲಿಂ ರಾಷ್ಟ್ರಪತಿ, ಏಕೈಕ, ಈ ರೀತಿಯಾಗಿ ಸಿಂಗಲ್ ಆಗಿರ್ತಕ್ಕಂಥ ಐಡೆಂಟಿಫಿಕೇಷನ್ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀಲಂ ಸಂಜೀವ್ ರೆಡ್ಡಿ ಅವರು ಭಾರತದ ಅತಿ ಚಿಕ್ಕ ವಯಸ್ಸಿನ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದರು. ಅವರು ರಾಷ್ಟ್ರಪತಿಯಾಗ ಆದಂಥ ಸಂದರ್ಭದಲ್ಲಿ ಅವರಿಗೆ 64 ವರ್ಷ 67 ದಿನ ಆಗಿತ್ತು. ಸೊ ಮುಂದೆ ನೋಡೋಣ. ಅಮಿತ್ ಸೇನ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಪುರಸ್ಕಾರ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 1998ರಲ್ಲಿ ಅಮಿತ್ ಸೇನ್ ಅವರಿಗೆ ನೊಬೆಲ್ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಮತ್ತು 1999ರಲ್ಲಿ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಈ ಪ್ರಶ್ನೆಯನ್ನು ಕೇಳಿರೋದ್ರಿಂದ ನೊಬೆಲ್ ಪುರಸ್ಕಾರಕ್ಕೆ ಸಂಬಂಧಪಟ್ಟಂಗೆ 2020ರ ನೊಬೆಲ್ ಪುರಸ್ಕೃತರ ಬಗ್ಗೆ ಓದ್ಕೊಳ್ಳೋದು ತುಂಬ ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಕೆಲವು ಶಿಫ್ಟ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಪೀಸ್ ಇರ್ಬೋದು, ಉಳಿದಂಥ ಕ್ಷೇತ್ರಗಳೇನಿವೆ ಅದ್ರ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ಕ್ವಶನ್ಸ್ ಕೇಳ್ತಾರೆ. ಎರಡನೇ ಶಿಫ್ಟಲ್ಲೇ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನೊಬೆಲ್ ಪುರಸ್ಕಾರದ ಬಗ್ಗೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಸೊ 2020ರ ನೊಬೆಲ್ ಪುರಸ್ಕೃತರ ಒಂದು ಪಟ್ಟಿಯನ್ನು ನೋಡ್ಕೊಂಡಿರಿ. ಜೊತೆಗೆ ಭಾರತದ ನೊಬೆಲ್ ಪುರಸ್ಕೃತರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಒಂದಿಷ್ಟು ಮಾಹಿತಿ ಅವ್ರ ಬಗ್ಗೆ. 1913ರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಮೊಟ್ಟಮೊದಲ ನೊಬೆಲ್ನ ಪಡ್ಕೊಂಡಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸರ್ CV ರಾಮನ್ ಅವರು ಭೌತಶಾಸ್ತ್ರ ವಿಭಾಗದಲ್ಲಿ ರಾಮನ್ ಎಫೆಕ್ಟ್ಗೋಸ್ಕರ 1930ರಲ್ಲಿ ಈ ಪುರಸ್ಕಾರವನ್ನು ಪಡ್ಕೊಂಡ್ರು. ನೆಕ್ಸ್ಟು ಮೆಡಿಸಿನ್ ಕ್ಷೇತ್ರ, ವೈದ್ಯಕೀಯ ಶಾಸ್ತ್ರದಲ್ಲಿ ಹರ್ಗೋಬಿಂದ್ ಖುರಾನ ಅವರು 1968ರಲ್ಲಿ ನೊಬೆಲನ್ನು ಪಡ್ಕೊಂಡಿದ್ದಾರೆ. ಮದರ್ ತೆರೆಸಾ ಅವರಿಗೆ 1979 ಶಾಂತಿ ವಿಭಾಗದಲ್ಲಿ ಪುರಸ್ಕಾರ ಸಿಕ್ಕಿದೆ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರಿಗೆ ಭೌತಶಾಸ್ತ್ರ ವಿಭಾಗ 83ನೇ ಇಸ್ವಿಯಲ್ಲಿ ಪುರಸ್ಕಾರ ಸಿಕ್ಕಿದೆ. ಇನ್ನು ಅಮಿತ್ ಸೇನ್ ಅವರಿಗೆ ಅರ್ಥಶಾಸ್ತ್ರ ವಿಭಾಗ 98ರಲ್ಲಿ ಪ್ರಶಸ್ತಿ ಬಂದಿದೆ. ಇವ್ರ ಬಗ್ಗೆನೇ ಈ ಒಂದು RRBಯಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಶಿಫ್ಟಲ್ಲಿ. ಇನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಪಚೌರಿ ಅವರಿಗೆ 2007ರಲ್ಲಿ ಪುರಸ್ಕಾರ ಸಿಕ್ಕಿದೆ. ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ ರಾಸಾಯನಶಾಸ್ತ್ರ ವಿಭಾಗದಲ್ಲಿ 2009ರಲ್ಲಿ ಪುರಸ್ಕಾರ ಸಿಕ್ಕಿದೆ. ಮತ್ತು ಲಾಸ್ಟ್ ಆ್ಯಂಡ್ ರೀಸೆಂಟಾಗಿ ಸಿಕ್ಕಿರೋದು ಕೈಲಾಶ ಸತ್ಯಾರ್ಥಿ ಶಾಂತಿ ವಿಭಾಗ 2014ರಲ್ಲಿ ಭಾರತೀಯರಿಗೆ ಸಿಕ್ಕಂಥ ಕೊನೆ ನೊಬೆಲ್ ಪುರಸ್ಕಾರವಾಗಿರ್ತದೆ. ಇವರಲ್ಲಿ ಯಾರ ಬಗ್ಗೆ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆಯನ್ನು ಯಾವ ಕ್ಷೇತ್ರ ಅಂತಾರೂ ಕೇಳ್ಬೋದು, ಯಾವ ಇಸ್ವಿ ಅಂತಾರೂ ಕೇಳ್ಬೋದು. ಇದನ್ನು ಹೊರತುಪಡಿಸಿ 2020ರ ನೊಬೆಲ್ ಪುರಸ್ಕೃತರ ಪಟ್ಟಿ, ಯಾವ ಕ್ಷೇತ್ರ, ಅವರ ಹೆಸರು, ಯಾವ ದೇಶದವರು, ಇಷ್ಟನ್ನು ನೆನಪಲ್ಲಿಟ್ಕೊಂಡಿರಿ. DRDOದ ಮುಖ್ಯಸ್ಥರ ಬಗ್ಗೆ ಕೇಳಿದ್ದಾರೆ. DRDOದ ಮುಖ್ಯಸ್ಥರು ಡಾಕ್ಟರ್ G ಸತೀಶ್ ರೆಡ್ಡಿ ಅವರು ಪ್ರಸ್ತುತ ಇರತಕ್ಕಂಥವರು. DRDO ಅಂದರೆ ಫುಲ್ ಫಾರ್ಮ್ ಗೊತ್ತಿರಲಿ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಭಾರತದ ರಕ್ಷಣಾ ಇಲಾಖೆಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಇದು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ. ಇದರ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ಯಾವಾಗ ಸ್ಥಾಪನೆ ಆಯಿತು? 1958ರಲ್ಲಿ ಸ್ಥಾಪನೆಯಾಗಿದೆ. ಇದರ ಜುಡಿಷಿಯರಿ ನಮ್ಮ ಭಾರತ ಸರ್ಕಾರಕ್ಕೆ ಬರ್ತದೆ. ಇದರ ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿಲಿದೆ. DRDO ಬಗ್ಗೆ ಇದುವರೆಗೂ ಕೇಳಿರೋ ಪ್ರಶ್ನೆಗಳು RRBಲಿ DRDOದ ಮುಖ್ಯಸ್ಥರು, DRDOದ ಕೇಂದ್ರ ಕಚೇರಿಯಲ್ಲಿದೆ ಮತ್ತು DRDO ಯಾವಾಗ ಸ್ಥಾಪನೆ ಆಯಿತು. ಇದನ್ನು ಹೊರತುಪಡಿಸಿ ರೀಸೆಂಟಾಗಿ DRDO ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. COVID-19 ವಿರುದ್ಧ ಮೊದಲ ನೋಂದಾಯಿತ ಲಸಿಕೆ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ.
ಸ್ಪುಟ್ನಿಕ್ ವಿ ಘೋಷಣೆ ಮಾಡಿದಂಥ ದೇಶ ರಷ್ಯಾ ದೇಶ. ನಿಮಗೆಲ್ಲ ಇದು ಗೊತ್ತಿರುತ್ತೆ. ಕೋವಿಡ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ, ನೀವು ಎರಡನ್ನೂ ಕೂಡ ನಿರೀಕ್ಷೆ ಮಾಡ್ಬೋದು. 1-2 ಪ್ರಶ್ನೆನ ಕೋವಿಡ್ ಬಗ್ಗೆ ನೀವು ನಿರೀಕ್ಷೆ ಮಾಡ್ಬೋದು. RRBಲಿ ಇಂಪಾರ್ಟೆಂಟು, ಖಂಡಿತವಾಗ್ಲೂ ಕೇಳೋ ಸಾಧ್ಯತೆಗಳಿರ್ತವೆ. ಸೊ ಕೋವಿಡ್-19ನ ಮೊಟ್ಟಮೊದಲ ನೋಂದಾಯಿತ ಲಸಿಕೆ ಸ್ಪುಟ್ನಿಕ್ ವಿ ರಷ್ಯಾ ದೇಶದ್ದು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವತ್ತು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ, ಮೊದಲೇ ಹೇಳ್ದಂಗೆ ನಾನು ನೆನ್ನೆ ಟೆಲಿಗ್ರಾಮಲ್ಲಿ ಒಂದು ಲೀಸ್ಟನ್ನು ಕೊಟ್ಟಿದ್ದೆ ಯಾವ್ಯಾವ ಟಾಪಿಕ್ಗಳನ್ನು ಓದಬೇಕು ಅಂತ. ಸೊ ಅದರಲ್ಲಿ ನಾನು ಕವರ್ ಮಾಡಿದ್ದೆ ಇಂಪಾರ್ಟೆಂಟ್ ಡೇಸ್ ಮತ್ತು ಇಂಪಾರ್ಟೆಂಟ್ ಇಯರ್ಸ್ ಅಂತ. ಅದರಲ್ಲಿ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ. ಥೀಮ್ಗಳನ್ನು ಕೂಡ ಕೇಳೋ ಸಾಧ್ಯತೆಗಳಿರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಐ ಎಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ ಅನ್ನೋದು 2020ರ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಥೀಮ್ ಆಗಿದೆ. ಅದೇ ರೀತಿ ವಿಶ್ವ ಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ, ಏಪ್ರಿಲ್ 22ರಂದು ಪ್ರಶ್ನೆಗಳನ್ನು ಏಪ್ರಿಲ್ 22ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಸೊ ಒಂದೇ ಪೇಪರಲ್ಲಿ 2 ಪ್ರಶ್ನೆ ಇರ್ತಾವ ಅಂತ ನೀವು ಕೇಳ್ಬೋದು. ಇರ್ಬೋದು, ಇಲ್ಲದೇನೂ ಇರ್ಬೋದು. ಇದು ಬೇರೆ ಬೇರೆ RRBಗಳಿಂದ ಆಗಿರೋದ್ರಿಂದ ಬೇರೆ ಬೇರೆ RRBಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರ್ತವೆ. ಈ ವರ್ಷದ ಥೀಮ್ ನೋಡಿ, ಕ್ಲೈಮೇಟ್ ಆ್ಯಕ್ಷನ್ ಅನ್ನೋದು ವರ್ಲ್ಡ್ ಅರ್ತ್ ಡೇ 2020ಯ ಒಂದು ಥೀಮ್ ಆಗಿತ್ತು. ಸಂವಿಧಾನದ ಚುನಾವಣಾ ಆಯೋಗದ ಬಗ್ಗೆ ಕೇಳಿದ್ದಾರೆ. ನಮ್ಮ ಸಂವಿಧಾನದ ಯಾವ ವಿಧಿ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿರೋ ಪ್ರಶ್ನೆ. 324ರಿಂದ 329 ವಿಧಿ ನಮ್ಮ ಭಾಗ 15 ಪಾರ್ಟ್ 15ನಲ್ಲಿ ಆರ್ಟಿಕಲ್ 324ರಿಂದ 329ವರೆಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. 2ನೇ ಪಾಣಿಪತ್ ಕದನದ ಬಗ್ಗೆ ಕೇಳಿದ್ದಾರೆ. ಯಾವ ಇಸ್ವಿಲ್ ನಡೀತು ಅಂತ. 1556ರಲ್ಲಿ 2ನೇ ಪಾಣಿಪತ್ ಕದನ ನಡೆದಿದೆ. ಪಾಣಿಪತ್ ಕದನದ ಬಗ್ಗೆ ಕಳೆದ RRB ಕೂಡ ತುಂಬ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಪೂರ್ತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಮೊದಲನೇ ಪಾಣಿಪತ್ ಕದನ ನಡೆದಿದ್ದು 1526ರಲ್ಲಿ. ಬಾಬರ್ ಇಬ್ರಾಹಿಂ ಲೋಧಿಯನ್ನು ಈ ಯುದ್ಧದಲ್ಲಿ ಸೋಲಿಸ್ತಾರೆ. ನೆಕ್ಸ್ಟು 2ನೇ ಪಾಣಿಪತ್ ಕದನ 1556ರಲ್ಲಿ ನಡೀತದೆ. ಇದರಲ್ಲಿ ಅಕ್ಬರ್ ಹೇಮುವನ್ನು ಸೋಲಿಸ್ತಾರೆ. 3ನೇ ಪಾಣಿಪತ್ ಕದನ 1761ರಲ್ಲಿ ನಡೀತಿದ್ದು. ಇದರಲ್ಲಿ ಅಹಮದ್ ಶಾ ಅಬ್ದಾಲಿ ಮರಾಠರನ್ನು ಸೋಲಿಸ್ತಾರೆ. ಈ ಪಾಣಿಪತ್ ಕದನ, ಪ್ಲಾಸಿ ಕದನ, ಬಾಕ್ಸರ್ ಕದನ, ಇದ್ರ ಬಗ್ಗೆ ಕಂಪಲ್ಸರಿ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತವೆ. ಹಿಸ್ಟ್ರಿಯಿಂದ ಕೇಳಿದ್ರೆ, ಕದನಗಳ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ RRBಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ ಅವರು ಪ್ರಸ್ತುತ ಭಾರತದ ಚುನಾವಣಾ ಆಯುಕ್ತರಾಗಿರ್ತಾರೆ. ಮತ್ತು ಕರ್ನಾಟಕದ ಚುನಾವಣಾ ಆಯುಕ್ತರು ಬಸವರಾಜು IPS ರಿಟೈರ್ಡ್. DRV ಬಸವರಾಜು IPS ರಿಟೈರ್ಡ್ ಆಗಿರ್ತಕ್ಕಂಥವ್ರು ಕರ್ನಾಟಕದ ಪ್ರಸ್ತುತ ಚುನಾವಣಾ ಆಯುಕ್ತರಾಗಿರ್ತಾರೆ. IPL 2020ರ ಅಂತಿಮ ಪಂದ್ಯ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಇದು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಿದೆ. ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಸಾಮಾನ್ಯವಾಗಿ IPL ಕುರಿತಾಗ ಒಂದು ಪ್ರಶ್ನೆ ಇರುತ್ತೆ. ಕೆಲವೊಮ್ಮೆ IPLನ ವಿಜೇತರ ಕೇಳ್ತಾರೆ, ರನ್ನರ್ ಅಪ್ ಕೇಳ್ತಾರೆ, ಪರ್ಪಲ್ ಕ್ಯಾಪ್ ಗೆದ್ದವ್ರು ಕೇಳ್ತಾರೆ, ಇಲ್ಲ ಆರೆಂಜ್ ಕ್ಯಾಪ್ ಗೆದ್ದಿರೋರನ್ನ ಕೇಳ್ತಾರೆ. ಈ ಸಲ ಕ್ವಶನ್ನ ಸ್ವಲ್ಪ ಪ್ಲೇಸ್ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ಈ ಸಲ ಭಾರತದಲ್ಲಿ IPL ನಡೆದಿಲ್ಲ ಡ್ಯೂ ಟು ಕೋವಿಡ್. ದುಬೈನಲ್ಲಿ ನಡೆದಿದೆ. UAEಯ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದಂತಹ ತಂಡಗಳು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ 2 ತಂಡಗಳು ಫೈನಲಲ್ಲಿ ಮುಖಾಮುಖಿಯಾಗಿದ್ವು. ಈ ಒಂದು IPL ಟೂರ್ನಮೆಂಟನ್ನು ಮುಂಬೈ ಇಂಡಿಯನ್ಸ್ 2020ರ ಟೂರ್ನಮೆಂಟನ್ನು ಗೆದ್ಕೊಂಡಿದೆ. ಜೊತೆಗೆ ಇದುವರೆಗೂ ನಡೆದಿರತಕ್ಕಂಥ IPLಗಳಲ್ಲಿ 5ನೇ ಬಾರಿಗೆ 5th ಟೈಮ್ ನೋಡಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನಿಮಗೆ ಶಿಫ್ಟ್ಗಳಲ್ಲಿ ಕ್ವಶನ್ನ ರೈಸ್ ಮಾಡ್ಬೋದು. ಅವರು ಡೈರೆಕ್ಟ್ ಕ್ವಶನ್ ಕೇಳಿದೆ, ಮುಂಬೈ ಇಂಡಿಯನ್ಸ್ ಎಷ್ಟು ಬಾರಿ ಇದುವರೆಗೂ IPLನ ಗೆದ್ದಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. 5ನೇ ಬಾರಿಗೆ ಒಟ್ಟಾರೆಯಾಗಿ ಪುರಸ್ಕಾರವನ್ನು ಗೆದ್ದಿದ್ದಾರೆ. ಯಾವಾಗ ಗೆದ್ದರು ಅಂದರೆ 2013, 15, 17, 19, 20. ರೋಹಿತ್ ಶರ್ಮಾ ಈ ಮುಂಬೈ ಇಂಡಿಯನ್ಸ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ. ಇದನ್ನು ಬಿಟ್ಟು RRBಲಿ ಜಾಸ್ತಿ ಪ್ರಶ್ನೆ ಕೇಳೋದು ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್. ಆರೆಂಜ್ ಕ್ಯಾಪ್ ಅಂದರೆ IPL ಟೂರ್ನಮೆಂಟ್ನಲ್ಲಿ ಒಟ್ಟಾರೆ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸ್ತವರು. ಪರ್ಪಲ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ವಿಕೆಟನ್ನು ಪಡೆದುಕೊಂಡಂಥವ್ರು. ಅಂದರೆ ಪರ್ಪಲ್ ಕ್ಯಾಪನ್ನು ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ಗೆ ಕೊಡ್ತಾರೆ, ಆರೆಂಜ್ ಕ್ಯಾಪನ್ನು ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ ಕೊಡ್ತಾರೆ ಓವರ್ ಆಲ್ ಟೂರ್ನಮೆಂಟಲ್ಲಿ. ಸೊ ಕಗಿಸೋ ರಬಾಡಾ, ಡೆಲ್ಲಿ ಕ್ಯಾಪಿಟಲ್ಸ್ನ ರೆಪ್ರೆಸೆಂಟ್ ಮಾಡಿದಂತಹ ಕಗಿಸೋ ರಬಾಡಾ ಅವ್ರಿಗೆ ಪರ್ಪಲ್ ಕ್ಯಾಪ್ ಸಿಕ್ಕಿದೆ. ಅತಿ ಹೆಚ್ಚು ವಿಕೆಟ್ ಪಡೆದಿರೋರು ಇವರು. KL ರಾಹುಲ್ ಕಿಂಗ್ಸ್ 11 ಪಂಜಾಬ್ ತಂಡದ ನಾಯಕ, ಅತಿ ಹೆಚ್ಚು ರನ್ ಗಳಿಸ್ತಂಥವ್ರು 2020 IPLನಲ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಕ್ಕಿದೆ. ಸೊ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್. ವಿಶ್ವ ಪರಿಸರ ದಿನವನ್ನು ಎಂದು ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಜಾಗತಿಕ ಹಸಿವು ಸೂಚ್ಯಾಂಕ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರಿತೀವಿ. ಅದರಲ್ಲಿ ಭಾರತದ ಸ್ಥಾನ ಕೇಳಿದ್ದಾರೆ 94. ಇಂಡೆಕ್ಸಸ್ ಏನಿರ್ತವೆ ಈ ವರ್ಷ ರಿಲೀಸ್ ಆಗಿರೋದು, ಅದರಲ್ಲಿ ಎಸ್ಪೆಷಲಿ ಭಾರತದ್ದು. ಎಲ್ಲಾದ್ರೂ ಒಂದು ಪಟ್ಟಿಯನ್ನು ಮಾಡಿಕೊಂಡಿರಿ, ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇದೆ. UNSCಯ ಮುಖ್ಯಸ್ಥರು ಯಾರು? ಸೊ ಭದ್ರತಾ ಮಂಡಳಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರವಾಗಿ ಭಾರತ 2 ವರ್ಷಕ್ಕೆ ಆಯ್ಕೆಯಾಗಿದೆ.
ಒಟ್ಟು 192 ರಾಷ್ಟ್ರಗಳು UNSAಯಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ 184 ರಾಷ್ಟ್ರಗಳು ಭಾರತಕ್ಕೆ ವೋಟ್ ಮಾಡಿದ್ವು. ಇಂಪಾರ್ಟೆಂಟ್ ಪ್ರಶ್ನೆ, ಭಾರತಕ್ಕೆ ಸಂಬಂಧಪಟ್ಟಿರೋದ್ರಿಂದ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ದೆ ನೋಡಿ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ UNDC ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. UNSC ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಪ್ರಶ್ನೆ ಇದೆ. ಯಾವಾಗ ಸ್ಥಾಪನೆ ಆಯಿತು ಅಂತ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಒಂದು ಭಾಗವಾಗಿ ಪ್ರಾರಂಭ ಮಾಡಿದಂಥ ಒಂದು ಯೋಜನೆ ಆಗಿದೆ. ಈ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರಧಾನಿ ನರೇಂದ್ರ ಮೋದಿಯವರು 2015ರ ಜನವರಿ 22ರಂದು ಹರಿಯಾಣದ ಪಾಣಿಪತ್ನಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ. ನೆಕ್ಸ್ಟು ಗೋಬಿ ಮರುಭೂಮಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಏಷ್ಯಾ ಖಂಡದಲ್ಲಿ ಕಂಡುಬರ್ತದೆ, ಎಸ್ಪೆಷಲಿ ಮಂಗೋಲಿಯಾ ಮತ್ತು ಚೀನಾ ರಾಷ್ಟ್ರಗಳು. ಸೊ ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥದ್ದು ಗೋಬಿ ಮರುಭೂಮಿಗಳ ಬಗ್ಗೆ ಒಂದು ಪ್ರಶ್ನೆ ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇನ್ನು ನ್ಯಾಷನಲ್ ಪಾರ್ಕ್ ಬಗ್ಗೆ ಪ್ರಶ್ನೆಗಳು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ದೆ. ಕೇಂದ್ರಾಡಳಿತ ಪ್ರದೇಶವಾದಂಥ ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರುವ ಸ್ಯಾಂಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸ್ಯಾಂಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಒಂದು ಫುಲ್ ಫಾರ್ಮ್ ಕೇಳ್ತಾರೆ ಅಂತಲೂ ಕೂಡ ಹೇಳಿದ್ದೆ. ಒಂದು ಫುಲ್ ಫಾರ್ಮ್ ಬರುತ್ತೆ ಪ್ರತಿ ಶಿಫ್ಟಲ್ಲೂ ಅಂತ. URLನ ಫುಲ್ ಫಾರ್ಮ್ ಕೇಳಿದ್ದಾರೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು URLನ ಫುಲ್ ಫಾರ್ಮ್ ಆಗಿದೆ. ಅತಿ ಉದ್ದದ ಕಡಲ ತೀರವನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಗುಜರಾತ್ ಅತಿ ಉದ್ದದ ಕಡಲ ತೀರವನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯವಾಗಿದೆ. ಇನ್ನು ವಿಶ್ವ ಓಝೋನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ? 16 ಸೆಪ್ಟೆಂಬರ್ ಪ್ರತಿ ವರ್ಷ ನಾವು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡ್ತೀವಿ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದ್ದಾರೆ? ಜಿ ರಾಮ್ ಠಾಕೂರ್ ಅವರು ಹಿಮಾಚಲದ ಮುಖ್ಯಮಂತ್ರಿಗಳು. ಇದು ನಾನು ಹೇಳ್ದಂಗೆ CM ಮತ್ತು ಗವರ್ನರ್ಸ್ ಅಂತ ಹೇಳಿದ್ನಲ್ಲ, ಆ ಟಾಪಿಕಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. CMಗಳು ಗವರ್ನರ್ಗಳ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಡೆಫಿನೆಟ್ ಆಗಿ ಯಾರ ಬಗ್ಗೆ ಬೇಕಾದ್ರೂ ಕೇಳ್ಬೋದು. ಸೊ ಈ ಪ್ರಶ್ನೆ ಬಂದಿದೆ. ರುಕ್ಮಿಣಿ ದೇವಿ ಅರುಂದಲೆ ಅವರು ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸೊ ಇದು ನೃತ್ಯಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ. ಕೆಲವೊಮ್ಮೆ ಫೇಮಸ್ ಪರ್ಸ್ನಾಲಿಟಿನ ಆ ಒಂದು ಕ್ಷೇತ್ರದ ಸಾಧನೆ ಮಾಡಿದವ್ರ ಬಗ್ಗೆ ಕೇಳ್ತಾರೆ. ಕೆಲವೊಮ್ಮೆ ಡ್ಯಾನ್ಸ್ ಫಾರ್ಮ್ಸನ್ನು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ರುಕ್ಮಿಣಿ ದೇವಿ ಅರುಂದಲೆ ಅವರು ಭರತನಾಟ್ಯಕ್ಕೆ ಸಂಬಂಧಪಡ್ತಾರೆ. ಚಂದ್ರಯಾನ 2 ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ ಇದನ್ನು ಮಾಡಲಾಯಿತು ಅಂತ? ಜುಲೈ 22, 2019 ಇದನ್ನು ಮಾಡಲಾಗಿತ್ತು. ಭಾರತದ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹೆಸರನ್ನ ಕೇಳಿದ್ದಾರೆ. 47ನೇ ಮುಖ್ಯ ನ್ಯಾಯಾಧೀಶರು ಇರ್ತಕ್ಕಂಥವ್ರು. ನಂಬರ್ ಕೂಡ ಇಂಪಾರ್ಟೆಂಟು. ಶರದ್ ಅರವಿಂದ್ ಬೊಬ್ಡೆ ಅವರು ಸರಿಯಾದಂಥ ಉತ್ತರ. ಇದಿಷ್ಟು ನನಗೆ ಸಿಕ್ಕಿರೋ ಪ್ರಶ್ನೆಗಳು. ಎಲ್ಲ ಶಿಫ್ಟ್ಗಳಿಂದ ನನಗೆ ಸಿಕ್ಕಿರೋ ಪ್ರಶ್ನೆಗಳು. ಇನ್ನುಳಿದಂಥ ಪ್ರಶ್ನೆಗಳನ್ನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಇದಕ್ಕಿಂತ ಹೆಚ್ಚು ಪ್ರಶ್ನೆಗಳು 2ನೇ ಶಿಫ್ಟಲ್ಲಿ ಸಿಕ್ಕಿದ್ರೆ, ಸೈನ್ಸ್ನ ಪ್ರಶ್ನೆಗಳಿರ್ಬೋದು, ಜಿ ಕೆ ಸೀರೀಸ್ನ ಇನ್ನಷ್ಟು ಪ್ರಶ್ನೆಗಳು ಸಿಕ್ಕಿದ್ರೆ 2ನೇ ಶಿಫ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿರೋ ಲೆಕ್ಕಗಳನ್ನ ಸಿಕ್ಕಿದ್ರೆ ನಮ್ಮ ಸೆಕೆಂಡ್ ಚಾನಲ್ನಲ್ಲಿ, ಏಕಲವ್ಯ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ರಾತ್ರಿ 8 ಗಂಟೆಗೆ ಅಥವಾ 9 ಗಂಟೆಗೆ. ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇರುತ್ತೆ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.